ಇವತ್ತು ಚುನಾವಣೆಯನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡೋಣ. ಯಾವುದೇ ಒಳಪಟ್ಟನ್ನು ಕೊಡೋದು ಬೇಡ. ನಾವ್ಯಾರೋ ಮುಖವಾಡ ಹಾಕೊಂಡು ಚುನಾವಣೆ ಮಾಡೋದು ಬೇಡ. ನಮ್ಮ ದೃಷ್ಟಿ ಗೆಲ್ಲೋದು ಒಂದೇ ಗುರಿಯಾಗಿರ್ಬೇಕು. ಮತ್ತೆ ಮುಂದಿನ 28 ಚುನಾವಣೆಯಲ್ಲಿ ಯಾರ್ಯಾರು ಏನೇನಾಗ್ತಾರೋ ಹೇಳಕ್ಕಾಗೋದಿಲ್ಲ. ಇದು ಶ್ರೀಮಂತರ ನಡುವೆ ಮತ್ತು ಶ್ರೀಸಾಮಾನ್ಯರ ನಡುವೆ ನಡೀತಕ್ಕಂಥ ಚುನಾವಣೆ ಅಂತ ನಾವೆಲ್ಲ ತಿಳ್ಕೊಳ್ಳೋದು. ಶ್ರೀಸಾಮಾನ್ಯರಿಗೆ ಜಯ ಸಿಗಬೇಕು. ಇವತ್ತು ಕಾರ್ಯಕರ್ತನನ್ನು ಗುರುತಿಸತಕ್ಕಂಥ ಈ ಪಕ್ಷ ನಿಜವಾಗ್ಲೂ ನನಗೆ ಸಂತೋಷ ಆಗ್ತಾ ಇದೆ. ದಾಸ್ ಕರಿಯಪ್ಪನವರು ಜನತಾದಳದ ಕಟ್ಟಾಳು. ಅವ್ರು ಸಾಯೋರು ಪಕ್ಷವನ್ನು ಬಿಡಲಿಲ್ಲ. ಆದ್ರೆ ಅವ್ರ ಮಗ ಬಿಜೆಪಿನಲ್ಲಿ ಪಕ್ಷವನ್ನು ಕಟ್ಟಿಕೊಂಡು ತಳಹಂತದಲ್ಲಿ ಬೆಳೆದು ಬಂದಿರೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಜಾತಿ ಮುಖ್ಯ ಅಲ್ಲ, ಕಾರ್ಯಕರ್ತರ ಶ್ರಮ, ಪಕ್ಷ ಕಟ್ಟುವ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥ ವ್ಯಕ್ತಿಯ ಗುರುತಿಸುವಿಕೆ ಏನಿದೆಯಲ್ಲ, ಅದು ಇವತ್ತು ಶ್ರೀನಿವಾಸ ದಾಸ್ ಕರಿಯಪ್ಪರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಅಚ್ಚರಿಯ ಅಭ್ಯರ್ಥಿ. ನಾನು ಅಂದ್ಕೊಂಡಿದ್ದೆ ಹಿಂದೆ ಸೋತಿರ್ತಕ್ಕಂಥ ಅಜಯ್ ಅವನಿಗೆ ಸಿಗಬಹುದು ಅಂತ. ಇಲ್ಲ, ಅದಕ್ಕಿಂತ ಹಿಂದೆ 4 ಸಾರಿ ಸೋತಿದ್ದಾರೆ. ಪಕ್ಷಕ್ಕೆ ಅವಿರತವಾಗಿ ಬೆನ್ನೆಲುವಾಗಿ ನಿಂತು ಏನು ಕಾಂಗ್ರೆಸ್ ಪಕ್ಷಕ್ಕೆ ಏನು ಮುಖಕ್ಕೆ ಹೊಡೆದಂತ ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ಯಶವಂತರಾವ್ ಸಿಗುತ್ತೆ ಅಂತ ನಾನು ಭಾವಿಸಿದ್ದೆ. ಆದ್ರೆ ಶ್ರೀನಿವಾಸ ದಾಸ್ ಕರಿಯಪ್ಪನವರು ಸಿಕ್ಕ ಮೇಲೆ ನಾವೆಲ್ಲರೂ ಒಂದೇ ಅನ್ನುವ ಭಾವನೆಯಿಂದ ಏನು ಯಶವಂತರಾವ್ ಶ್ರೀ ಸಾಮಾನ್ಯ ನನಗೆ ಸಿಗಲಿಲ್ಲ ಅಂದ ತಕ್ಷಣ ನಾವೆಲ್ಲರೂ ಹತಾಶರಾಗ್ತಕ್ಕಂಥ, ಆದರೆ ಯಶವಂತರಾವ್, ಅಜಯ್ ಕುಮಾರ್, ಏನು ಶಿವಕುಮಾರ್, ದೇವರಮನಿ ಶಿವಕುಮಾರ್ ಎಲ್ಲರೂ ನಾವೇ ಅಭ್ಯರ್ಥಿ ಅಂತ ಹೇಳಿ ನಿಂತು ಇವತ್ತಿನ ನಾಮಪತ್ರ ಸಲ್ಲಿಕೆ ಮಾಡಕ್ಕೆ ಹೋಗಿದಾರಲ್ಲ, ನಿಜವಾಗ್ಲೂ ಕೂಡ ಬಿಜೆಪಿನಲ್ಲಿ ಖಂಡಿತವಾಗಿ ಅವ್ರನ್ನ ಅಭ್ಯರ್ಥಿ ಮಾಡಿದ್ದು ಸೂಕ್ತ ಇರುವುದು. ಜಾತಿ ಮುಖ್ಯ ಅಲ್ಲ. ಇವತ್ತು ಚುನಾವಣೆಯನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡೋಣ. ಯಾವುದೇ ಒಳಪಟ್ಟನ್ನು ಕೊಡೋದು ಬೇಡ. ನಾವ್ಯಾರೋ ಮುಖವಾಡ ಹಾಕೊಂಡು ಚುನಾವಣೆ ಮಾಡೋದು ಬೇಡ. ನಮ್ಮ ದೃಷ್ಟಿ ಗೆಲ್ಲೋದು ಒಂದೇ ಗುರಿಯಾಗಿರ್ಬೇಕು. ಮತ್ತೆ ಮುಂದಿನ 28 ಚುನಾವಣೆಯಲ್ಲಿ ಯಾರ್ಯಾರು ಏನೇನಾಗ್ತಾರೋ ಹೇಳಕ್ಕಾಗೋದಿಲ್ಲ. ಇದು ಶ್ರೀಮಂತರ ನಡುವೆ ಮತ್ತು ಶ್ರೀಸಾಮಾನ್ಯರ ನಡುವೆ ನಡೀತಕ್ಕಂಥ ಚುನಾವಣೆ ಅಂತ ನಾವೆಲ್ಲ ತಿಳ್ಕೊಳ್ಳೋದು. ಶ್ರೀಸಾಮಾನ್ಯರಿಗೆ ಜಯ ಸಿಗಬೇಕು. ಇವತ್ತು ಕಾರ್ಯಕರ್ತನನ್ನು ಗುರುತಿಸತಕ್ಕಂಥ ಈ ಪಕ್ಷ ನಿಜವಾಗ್ಲೂ ನನಗೆ ಸಂತೋಷ ಆಗ್ತಾ ಇದೆ. ದಾಸ್ ಕರಿಯಪ್ಪನವರು ಜನತಾದಳದ ಕಟ್ಟಾಳು. ಅವ್ರು ಸಾಯೋರು ಪಕ್ಷವನ್ನು ಬಿಡಲಿಲ್ಲ. ಆದ್ರೆ ಅವ್ರ ಮಗ ಬಿಜೆಪಿನಲ್ಲಿ ಪಕ್ಷವನ್ನು ಕಟ್ಟಿಕೊಂಡು ತಳಹಂತದಲ್ಲಿ ಬೆಳೆದು ಬಂದಿರೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಜಾತಿ ಮುಖ್ಯ ಅಲ್ಲ, ಕಾರ್ಯಕರ್ತರ ಶ್ರಮ, ಪಕ್ಷ ಕಟ್ಟುವ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥ ವ್ಯಕ್ತಿಯ